ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೋಮೋ ಅಂತ ಸಖತ್ತಾಗಿದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಕ್ಬಿಡ್ತೀರಾ ಈ ತರ ವಿಚಾರಗಳನ್ನ ಕೇಳಿದಾಗ. ಬಿಗ್ ಬಾಸ್ ಮನೆಗೆ ಹೋಗೋದು ಏನಕ್ಕೆ, ಬಟ್ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಕೆಲವೊಬ್ರು ಸ್ಪರ್ಧಿಗಳ ಬಗ್ಗೆ ನೋಡಿದ್ರೆ ಇವ್ರ ಬಗ್ಗೆ ನಗ್ಬೇಕು ಅಳ್ಬೇಕು ಒಂದೂ ಗೊತ್ತಾಗಲ್ಲ. ಬನ್ನಿ ಫಸ್ಟ್ ಪ್ರೋಮೋದ ಜಲಕ್ ಹೇಗಿದೆ ಅಂತ ನೋಡೋಣ, ಆ ನಂತರ ಒಂದೊಂದೇ ವಿಚಾರಣ ಇಲ್ಲಿ ನೋಡ್ತಾ ಹೋಗೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಾಶಿಕಾ ಹೇಳ್ತಿರೋದು ರಕ್ಷಿತಾ ಮನಸ್ಸಲ್ಲಿರೋದು ಒಂದೇನಾ? ಖಂಡಿತವಾಗ್ಲೂ ಅದೇ ರೀತಿ ಇದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನಿನ್ನೆ ಅಷ್ಟೇ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಮತ್ತೆ ನಾನು ಎಪಿಸೋಡ್ ರಿವ್ಯೂ ಕೂಡ ಇಲ್ಲಿ ಮಾಡಾಕಿದ್ದೆ, ಅದರಲ್ಲೂ ಕೂಡ ಹಾಗೆ ಅನಿಸ್ತು. ಎಪಿಸೋಡ್ ನೋಡಿದವ್ರಿಗಂತೂ ಕನ್ಫರ್ಮ್ ಆಗಿ ಅನ್ಸಿರುತ್ತೆ 100% ಇಲ್ಲಿ ರಕ್ಷಿತ್ ಅವರು ಗಿಲ್ಲಿಯವ್ರನ್ನ ಏನಾದ್ರು ಇಷ್ಟ ಪಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಈ ಒಂದು ಕ್ವಶನ್ ಮಾರ್ಕ್ ಅಂತೂ ಎಲ್ರಿಗೂ ಬಂದಿರುತ್ತೆ. ನೋಡೋಣ, ಯಾಕಂದ್ರೆ ಇಲ್ಲಿ ವಾದಗಳು ಏನಾಗ್ತದೆ, ಕಳಪೆ ಮತ್ತೆ ಉತ್ತಮ ಅಂತ ಕೊಡ್ಬೇಕಾದ್ರೆ ಇಲ್ಲಿ ಮೊನ್ನೆ ಅಷ್ಟೇ ಏನಾಯ್ತು, ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್ ಹೇಳಿದಾಗ ಮಕ್ಕದ ಮೇಲೆ ಹೊಡೆದ್ಬಿಟ್ಟು ಹೇಳಿ ಅಂದಾಗ ನೋಡಿ ರಾಶಿಕ್ ಅವರು ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಇವಾಗ ಇಲ್ಲಿ ರಾಶಿಕ್ ಅವರು ಕಳಪೆ ಅಂತ ಕೊಡ್ಬೇಕಾದ್ರೆ ರಕ್ಷಿತ್ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಅಶ್ವಿನಿ ಅವ್ರಿಗೆ ರಾಶಿಕ್ ಅವ್ರಿಗೆ ಆಗ್ತಿರ್ಲಿಲ್ಲ, ಈಗ ನೋಡಿದ್ರೆ ರಕ್ಷಿತ್ ಅವ್ರನ್ನ ಕಂಡ್ರೆ ಇಲ್ಲಿ ಆಗ್ತಲ್ಲ. ಏನಕ್ಕೆ ಅಂದ್ರೆ ಕಳಪೆ ಕೊಟ್ರು ಅಂತಲ್ಲ, ಇಲ್ಲಿ ಗಿಲ್ಲಿಯವ್ರ ವಿಚಾರನ ತಗೊಂಡ್ಬಿಟ್ಟು ಇವರಿಬ್ರು ಇಲ್ಲಿ ಜಗಳ ಆಡ್ತಿದ್ದಾರೆ. ಅದೇ ರಾಶಿಕ್ ಅವರು ಇಲ್ಲಿ ಜಗಳ ಆಡ್ತಿದ್ದಾರೆ. ಆದ್ರೆ ರಕ್ಷಿತ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಖುಷಿ ಆಗಿದೆ. ಯಾವಾಗ್ಲೂ ಕೂಡ ಇಲ್ಲಿ ರಕ್ಷಿತ್ ಅವರು ಯಾರಾದ್ರೂ ಏನನ್ನ ಹೇಳಿದ ತಕ್ಷಣ ಸ್ವಲ್ಪ ಕೋಪ ಮಾಡ್ಕೊಂತಿದ್ರು. ಇಲ್ಲಿ ರಾಶಿಕ್ ಅವ್ರು ಹೇಳ್ತಿರೋದು ನಿಜ ಅಲ್ವಾ, ಅದಕ್ಕೆ ಇಲ್ಲಿ ಅಷ್ಟೊಂದು ಕೋಪ ಮಾಡ್ಕೊಂತೆಲ್ಲ ನಗಾಡ್ತಿದ್ರೆ. ನೋಡಿ ಫಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ನಾನು ಕಳಪೆನಲ್ಲಿ ರಕ್ಷಿತಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರು ಹೇಳಿದ ತಕ್ಷಣನೇ ಅದೇ ಅವ್ರೊಂದು ರೀಸನ್ ಕೊಡ್ಬೇಕಲ್ಲ. ಬೀನ್ ಬ್ಯಾಗ್ ಗಳನ್ನ ಇಲ್ಲಿ ನೆನ್ನೆ ಎತ್ತಿಟ್ಟಿದ್ರು, ಅದು ನಿಜಾನೇ. ಇವನ್ ಅವ್ರ ಬಾಯಲ್ಲಿ ರಕ್ಷಿತ್ ಅವ್ರ ಬಾಯಲ್ಲಿ ಕೂಡ ಇಲ್ಲಿ ಬಂತು, ಪ್ರೋಮೋದಲ್ಲೂ ಇಲ್ಲಿ ತೋರಿಸಿದ್ದಾರೆ. ನನಗೆ ಬೇಡ, ನಾವೇ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ವಾ, ಇದು ಎಷ್ಟ್ರ ಮಟ್ಟಿಗೆ ಸರಿ? ಹೌದು, ಇಲ್ಲಿ ರಾಶಿಕ್ ಅವ್ರು ಕೂಡ ಸೂರಜ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಆದ್ರೆ ಸೂರಜ್ ಅವ್ರ ಹತ್ರನೇ ಇಲ್ಲಿ ಯಾರು ಕೂಡ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ ರಕ್ಷಿತ್ ಅವ್ರು ಏನ್ ಬೀನ್ ಬ್ಯಾಗ್ ಗಳನ್ನ ತಗೊಂಡು ಎತ್ತಿಟ್ರು ಆತರ ಮಾಡಿಲ್ಲ. ಅಂದ್ರೆ ಬೇಜಾರ್ ಮಾಡ್ಕೊಂತಿದ್ರು ಸೂರಜ್ ಅವ್ರು ಯಾರ ಹತ್ರ ಮಾತಾಡ್ತಾ ಇದ್ರೆ. ಬಟ್ ಇಲ್ಲ, ನನ್ನ ಹತ್ರನೇ ಕುತ್ಕೋಬೇಕು, ನನ್ನ ಹತ್ರನೇ ಮಾತಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಇಲ್ಲಿ ರಾಶಿಕ್ ಅವ್ರು ಎಲ್ಲೂ ಕೂಡ ಇಲ್ಲಿ ಹೇಳಿಲ್ಲ. ಏನೋ ಒಂದ್ ವಿಚಾರದಲ್ಲಿ ಐ ಲವ್ ಯು ಅಂತ ಇಲ್ಲಿ ಸೂರಜ್ ಅವ್ರು ಹೇಳಿದಾಗ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಇಲ್ಲಿ ರಾಶಿಕ್ ಅವ್ರು ಹೇಳಿದ್ರು. ಈ ಒಂದು ವಿಚಾರನ ಎಲ್ರು ಕೂಡ ಇವಾಗ ಏನ್ ಅನ್ಸುತ್ತೆ ಅಂತಂದ್ರೆ ರಾಶಿಕ್ ಅವರು ಅದೇ ತಪ್ಪು ಮಾಡಿದಾರಲ್ವಾ ಅಂತ ಅನ್ಸುತ್ತೆ. ಆದ್ರೆ ಸೂರಜ್ ಅವ್ರು ಕುತ್ಕೊಂಡಿರ್ಬೇಕಾದ್ರೆ ಹೋಗ್ಬಿಟ್ಟು ಬ್ಯಾಗ್ ಗಳನ್ನೆಲ್ಲ ಎತ್ತಿಟ್ಬಿಟ್ಟು, ಅದೇನ್ ಬೀನ್ ಬ್ಯಾಗ್ ಇದೆ ಆ ಬ್ಯಾಗ್ ನೆಲ್ಲ ಎತ್ತಿಟ್ಬಿಟ್ಟು ನಾವಿಬ್ರೇ ಇರ್ಬೇಕು, ಇಲ್ಲಿ ಯಾರು ಕೂಡ ಕುತ್ಕೋಬಾರ್ದು ಅಂತ ಮಾತಾಡಿಲ್ಲ ಅಲ್ವಾ. ಸ್ವಲ್ಪ ಇದು ಓವರ್ ಪ್ರೀತಿ ಅಂತಾರಲ್ಲ, ರಕ್ಷಿತ್ ಅವರು ಆ ರೀತಿ ಮಾಡ್ದಂಗೆ ಆಯ್ತು. ನಿಮ್ಗೆ ಏನಿಸ್ತು ವೀಕ್ಷಕರೇ? ಈ ತರ ಬೀನ್ ಬ್ಯಾಗ್ ಗಳನ್ನ ರಕ್ಷಿತ್ ಅವರು ಎತ್ತಿಟ್ಬಿಟ್ಟು ಬಂದ್ ಹೇಳ್ತಾರಲ್ವಾ, ನಾವಿಬ್ರೇ ಮಾತಾಡ್ಬೇಕು, ನಾವಿಬ್ರೇ ಕುತ್ಕೋಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಿಮ್ಮ ಒಂದು ಅನಿಸಿಕೆನ ಜೆನ್ಯೂನ್ ಆಗಿ ಕಮೆಂಟ್ ಅಲ್ಲಿ ತಿಳಿಸಿ. ರಾಶಿಕ್ ಅವ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ನಿನ್ನೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮ್ನೆ ಕುತ್ಕೊಂಡಾಗ ರಘು ಅವರು, ರಕ್ಷಿತ್ ಅವರು, ಗಿಲ್ಲಿ ಅವರು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ. ಗಿಲ್ಲಿ ಅವರು ಕಾವ್ಯ ಅವ್ರು ಮಾತಾಡಿಸ್ಲಿಲ್ಲ ಅಂತ ಬಿಟ್ಟು ಅವಾಗ ಇಲ್ಲಿ ರಕ್ಷಿತ್ ಅವರು ಇಲ್ಲಿ ಹೇಳಿದ್ರು, ಅವ್ರು ಮಾತಾಡ್ಲಿಲ್ಲ ಅಂದ್ರೆ ನೀವು ಕೂಡ ಮಾತಾಡಕ್ ಹೋಗ್ಬೇಡಿ ಅಂತ ಬಿಟ್ಟು. ಅಂದ್ರೆ ಗಿಲ್ಲಿ ಅವ್ರು ಮಾತಾಡ್ತಾ ಇದಾರಲ್ವಾ ಕಾವ್ಯ ಅವ್ರ ಹತ್ರ. ಆದ್ರೆ ಇಲ್ಲಿ ರಾಶಿಕ್ ಅವ್ರನ್ನ ಚೆನ್ನಾಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಗಿಲ್ಲಿ ಮಾತಾಡಕ್ ಹೋಗ್ತಾನೆ, ಆದ್ರೆ ನೀನ್ ಅವ್ರ ಹತ್ರ ಮಾತಾಡ್ಬೇಡ ಅಂತ ಇಲ್ಲಿ ಹೇಳ್ತಿಯಲ್ವಾ, ನಿನಗೇನ್ ಅಧಿಕಾರ ಇದೆ ಅಂತ ಇಲ್ಲಿ ಕೇಳ್ತಾ ಇದಾರೆ. ಅದು ಕೂಡ ಕರೆಕ್ಟ್. ಅಂದ್ರೆ ಒಂದ್ ಆಂಗಲ್ ಅಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಇವ್ರಿಗೆ ಯಾಕೆ ಬೇಕಿತ್ತು ರಕ್ಷಿತ್ ಅವ್ರಿಗೆ? ಇಲ್ಲಿ ಕಾವ್ಯ ಅವ್ರು ಹೇಳ್ತಿರೋದೇ ಆ ತರನೇ. ಇಲ್ಲಿ ಕಾವ್ಯ ಅವರು ಬೇಡ ಅಂತ ಹೋಗ್ತಾ ಇದ್ರೆ ನೀವ್ ಯಾಕೆ ಅವ್ರ ಹಿಂದೆ ಬಿದ್ದಿ ಮಾತಾಡಿಸ್ತಾ ಇದೀರಾ? ನಿಮ್ಮನ್ನ ನಾನು ಇಷ್ಟ ಪಡ್ತಿದ್ದೀನಲ್ವಾ, ನನ್ನನ್ನು ಕೂಡ ನೀವು ಇಷ್ಟಪಡಿ ಅನ್ನೋ ರೀತಿಯಲ್ಲಿ ಇದೇ ರೀತಿಯಲ್ಲಿ ಅವ್ರು ಹೇಳಿದ್ದು. ಇವನ್ ರಘು ಅವ್ರು ಕೂಡ ಅಲ್ಲೇ ಕೂತಿದ್ರು, ಅವ್ರಿಗೂ ಕೂಡ ಇಲ್ಲಿ ನಗು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರು ನಗಾಡಿದ್ರು ಅಲ್ಲೇ. ಬಿಡು, ನೀನ್ ಯಾವ ತರ ಇಲ್ಲಿ ಹೇಳ್ತಾ ಇದೆ ಅಂತ ನಮಗ್ ಚೆನ್ನಾಗ್ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು. ಬಟ್ ಬಾಯಿ ಹೊಡೆದ್ ಹೇಳಿಲ್ಲ, ಇದೇ ತರ ನೀನ್ ಹೇಳಿದಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ರಾಶಿಕ್ ಅವ್ರು ಕೂಡ ಅದೊಂದು ರೀಸನ್ ಇಲ್ಲಿ ಕೊಟ್ರು. ರಾಶಿಕ್ ಅವ್ರು ಇಷ್ಟೇ ಸುಮ್ನೆ ಆಗ್ಲಿಲ್ಲ ನೋಡಿ, ಅವಳಿಗೆ ಪ್ರೈವಸಿ ಬೇಕಾಗಿತ್ತು ಅಂತ ಇಲ್ಲಿ ಹೇಳಿದ್ರು. ಹೌದು, ಬೇಕಾಗಿತ್ತು ಅಂತ ರಕ್ಷಿತ್ ಅವ್ರು ಒಪ್ಕೊಂತ ಇದಾರಲ್ವಾ. ಇನ್ನೇನ್ ಇಲ್ಲಿ ಪಾಪ ರಾಶಿಕ್ ಅವ್ರಿಗೂ ಕೂಡ ಬೇಜಾರಾಗತ್ತೆ. ನಾನು ಏನೇ ಹೇಳ್ತಿದ್ರು ಕೂಡ ಇಲ್ಲಿ ಅವ್ರು ಖುಷಿ ಆಗ್ತದೆ. ಆ ಒಂದು ಸಬ್ಜೆಕ್ಟ್ ಏನಿದೆಯೋ ಇಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರದ್ದು ಇಲ್ಲಿ ಮ್ಯಾಟ್ರ್ ಇರೋದಕ್ಕೇನೆ ಇಲ್ಲಿ ರಕ್ಷಿತ್ ಅವ್ರಿಗೆ ಇಷ್ಟ ಆಗ್ತದೆ. ರಾಶಿಕ್ ಅವ್ರು ಏನೇ ಹೇಳ್ತಿದ್ರು ಕೂಡ, ಎಷ್ಟೇ ಟ್ರಿಗರ್ ಆಗ್ತಿದ್ರು ಕೂಡ ಅದನ್ನ ಅವರು ಖುಷಿಯಿಂದ ತಗೊಂತಿದ್ದಾರೆ ಇಲ್ಲಿ ರಕ್ಷಿತ್ ಅವ್ರು. ಅದು ನೀಟಾಗಿ ಕಾಣಿಸ್ತದೆ. ಇದ್ರ ಜೊತೆ ರಾಶಿಕ್ ಅವ್ರು ಇಲ್ಲಿ ಹೇಳ್ತಾರೆ ಅಂದ್ರೆ ಪ್ರೈವಸಿ ಬೇಕಾಗಿತ್ತಲ್ವಾ ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರು ಹೌದು ಬೇಕಾಗಿತ್ತು ಅಂತ ಹೇಳಿದ್ರಲ್ವಾ, ಇದೇ ನಿಮ್ ಮನೇನ ಅಂತ ಕೂಡ ಇಲ್ಲಿ ರಾಶಿಕ್ ಅವ್ರು ಇಲ್ಲಿ ಕೇಳಿದ್ರು. ಅದೇ ಕೆಲವೊಂದು ಪಾಯಿಂಟ್ಸ್ ಗಳು ಇತರ ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಇಷ್ಟು ದಿವಸ ನೀನ್ ಸೂರಜ್ ಅವ್ರ ಜೊತೆ ಕುತ್ಕೊಂಡ್ ಮಾತಾಡ್ತಾ ಇದ್ದಲ್ವಾ, ಅವಾಗ ನಿನ್ಗಿದು ಮನೇನ ಅಥವಾ ಒಂದು ರಿಯಾಲಿಟಿ ಶೋನ ಅಂತ ಗೊತ್ತಾಗ್ಲಿಲ್ವಾ ಅಲ್ಲ ಅಂದ್ಬಿಟ್ಟು ಕೂಡ ಇಲ್ಲಿ ಕ್ವಶನ್ ಗಳು ಬಂದೇ ಬರುತ್ತೆ. ಅದು ಕಾಮನ್ನೇ ಬಿಡಿ. ಏನಕ್ಕೆ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋದ್ರೆ ಅವರು ಕೂಡ ತಪ್ಪು ಮಾಡಿದ್ದಾರೆ, ಇವರು ಕೂಡ ಇಲ್ಲಿ ತಪ್ಪು ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಲೂ ಕೂಡ ಒಂದು ಪ್ಲಸ್ ಅನ್ನೋದು ಒಂದು ಮೈನಸ್ ಅನ್ನೋದು ಇಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೆಲವೊಂದ್ಸತಿ ನಾವು ತಪ್ಪು ಮಾಡಿ ಅದನ್ನ ಬೇರೆಯವ್ರ ಹತ್ರ ಹೇಳ್ಬೇಕಂದ್ರೆ ಅಂದ್ರೆ ಅವರು ತಪ್ಪು ಮಾಡಿರ್ತಾರೆ, ಇವಾಗ ನಾವು ತಪ್ಪು ಮಾಡಿರ್ತೀವಿ, ಹೋಗ್ಬಿಟ್ಟು ಇಲ್ಲ ನೀನ್ ಇದೇ ತಪ್ಪು ಮಾಡಿದೆ ಅಂದ್ರೆ ನಾವು ಕೂಡ ಅದೇ ತಪ್ಪು ಮಾಡಿರ್ತೀವಿ.
ಇಟ್ಕೊಂಡಿರ್ತೀವಲ್ವಾ, ಅರೆ ತುಂಬಾ ಸ್ವಲ್ಪ ಅತಿಯಾದ ಪ್ರೀತಿನ ಇಲ್ಲಿ ರಕ್ಷಿತಾ ಅವರು ತೋರಿಸ್ತಾ ಇದಾರೆ. ಅದು ನೀಟಾಗಿ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಹೇಳಿದ್ದು ಇದು ನಿಮ್ ಮನೆ ಅಲ್ಲ ಅಂತ ಇಲ್ಲಿ ರಾಶಿಕಾ ಅವರು ಕೂಡ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಅದು ನಮ್ಮಿಬ್ಬರಿಗೆ ಬಿಟ್ಬಿಡಿ, ನೀವ್ ಯಾಕೆ ಇಂಟರ್ಫಿಯರ್ ಆಗ್ತೀರಾ ಅಂತ ಇಲ್ಲಿ ಕೇಳಿದ್ರು. ಅದು ಕೂಡ ಕರೆಕ್ಟೇ ಅಲ್ವಾ. ನೋಡಿ, ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇದ್ರೆ ರಾಶಿಕ್ ಅವ್ರು ನಿಮ್ ಮನೇನ ಅಂತ ಕೇಳಿದ್ರೆ ನಮ್ಮಿಬ್ರಿಗೆ ಬಿಟ್ಟಿರೋದು, ನಮ್ಮಿಬ್ರು ಪರ್ಸನಲ್ ಬಿಟ್ಬಿಡಿ ಅಂತ ಹೇಳಿದ್ರು. ಆದ್ರೆ ಇದನ್ನ ಒಂದು ನಿಜವಾಗ್ಲೂ ಯೋಚನೆ ಮಾಡ್ಬೇಕು ಅಂತಂದ್ರೆ, ಉತ್ತಮ ಕಳಪೆ ಕೊಡ್ಬೇಕಾದ್ರೆ ಈ ಒಂದು ರೀಸನ್ ಜೆನ್ಯೂನ್ ಆದ ರೀಸನ್ ಅಂತ ಇಲ್ಲಿ ಅನ್ಸಲ್ಲ. ಅವ್ರು ಗೇಮ್ ಆಡಿಲ್ವಾ, ಇಲ್ಲ ಅಂತಂದ್ರೆ ಬೇಡದಿರೋ ವರ್ಡ್ಗಳನ್ನ ಇಲ್ಲಿ ಮಾತಾಡಿದಾರ ರಾಶಿಕ್ ಅವ್ರ ಹತ್ರ ಹೋಗ್ಬಿಟ್ಟು, ಈ ತರದೊಂದು ರೀಸನ್ ಗಳನ್ನ ಏನಾದ್ರು ಇಟ್ಕೊಂಡ್ ಕೊಟ್ರೆ ಒಂದು ಸ್ಟ್ರಾಂಗ್ ಆದ ರೀಸನ್, ಹೌದಪ್ಪ ಕಳಪೆ ಕೊಟ್ಟಿದ್ ಕರೆಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಇವಾಗ ಅವ್ರು ಬೈದಿರೋದು, ಮತ್ತೆ ಇಲ್ಲಿ ಬೇರೆಯವ್ರನ್ನ ಬೇಕು ಬೇಕು ಅಂತಂದ್ಬಿಟ್ಟು ಕೆಳಗಡೆ ಇಟ್ಟು ಮಾತಾಡೋದು, ಈ ತರ ರೀಸನ್ ನ ಕೊಟ್ರೆ ಹೌದು ಏನೋ ಜೆನ್ಯೂನ್ ಆದ ರೀಸನ್ ಕೊಡ್ತಾ ಇದಾರಪ್ಪ ಅಂತಬಿಟ್ಟು ಅನ್ಸುತ್ತೆ. ಬಟ್ ಈ ತರ ಒಂದು ಸಿಲ್ಲಿ ರೀಸನ್ ಗಳನ್ನ ಹೇಳ್ತಾ ಇದ್ರೆ, ನೀನು ಬೀನ್ ಬ್ಯಾಗ್ ಗಳೆಲ್ಲ ಎತ್ತಿಟ್ಟಲ್ವಾ, ಅದಕ್ಕೆ ನೀನು ಕಲಪೆ ಕೊಡ್ತೀನಿ ಅಂತಂದ್ರೆ ಎಲ್ರಿಗೂ ಕೂಡ ನಗು ಬಂದೇ ಬರುತ್ತೆ. ಅದಕ್ಕೆ ಇಲ್ಲಿ ಎಲ್ರು ಕೂಡ ನಗಾಡ್ತಿರೋದು. ಅಷ್ಟೊಂದು ಗಿಲ್ಲಿಯವ್ರಿಗಂತೂ ಸಿಕ್ಕಾಪಟ್ಟೆಯಲ್ಲಿ ನಗು ಬಂದ್ಬಿಟ್ಟಿದೆ. ಬೆಳಗ್ಗೆ ಅಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ನನ್ನ ಒಂದು ಡ್ರೀಮ್ ಹುಡುಗ ಅಂದ್ರೆ ಅವರು ಕನಸಿನ ಹುಡುಗ ಹೇಗಿರ್ಬೇಕು ಅಂತಂದ್ರೆ ಕಾಮಿಡಿ ಮಾಡ್ಕೊಂಡಿರ್ಬೇಕು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿಯವ್ರಿಗೇನೆ ಇಲ್ಲಿ ಅವ್ರು ಹೇಳಿದ್ದು. ಮೊನ್ನೆನೂ ಕೂಡ ಅಷ್ಟೇ, ಕಳೆದ ವಾರ 1-2 ವಾರದ ಹಿಂದೆ, ನಾನ್ ಮದ್ವೆ ಆಗೋ ಹುಡುಗ ಗಿಲ್ಲಿ ತರ ಇಲ್ಲಿ ಇರ್ಬೇಕು ಅಂತ ಹೇಳಿದ್ರು. ನಿನ್ನೆನೂ ಕೂಡ ಇಲ್ಲಿ ಈ ತರ ಹೇಳಿದ್ರು. ಅಂದ್ರೆ ಆಲ್ಮೋಸ್ಟ್ ಒಂದು 3-4 ವೀಕ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಲ್ಲಿ ಗಿಲ್ಲಿಯವ್ರ ಜೊತೆನೆ ಜಾಸ್ತಿ ಕಾಣಿಸ್ಕೊಂತಿದ್ದಾರೆ. ಗಿಲ್ಲಿಯವ್ರ ಅಂದ್ರೆ ಇಷ್ಟ ಅಂತ ಡೈರೆಕ್ಟ್ ಆಗೇ ಹೇಳ್ತಾ ಇದಾರೆ. ಮತ್ತೆ ಪ್ರೈವಸಿ ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದಾರೆ. ನೋಡೋಣ ವೀಕ್ಷಕರೇ, ಇದು ಯಾವ ಮಟ್ಟಿಗೆ ಹೋಗಿ ಮುಟ್ಟುತ್ತೆ ಅಂತಂದ್ಬಿಟ್ಟು. ರಾಶಿಕಾ ಅವ್ರು ಇಲ್ಲಿ ಕೊನೆಯದಾಗಿ ಒಂದ್ ವರ್ಡ್ ಹೇಳ್ತಾರೆ, ನಿನಗೆ ತಡ್ಕೊಳಕ್ ಆಗ್ತಲ್ಲ, ನಾನು ಏನ್ ಹೇಳ್ತಿದೀನಿ ಅದು ನಿಜ ಅಲ್ವಾ, ಅದಕ್ಕೆ ನಿಂಗೆ ತಡ್ಕೊಳಕ್ ಆಗ್ತಲ್ಲ. ಏನಾದ್ರು ಸತ್ಯ ಹೇಳಿದ ತಕ್ಷಣ ನೀನ್ ಅದಕ್ಕೆ ಆನ್ಸರ್ ಮಾಡಲ್ಲ, ನಗಾಡ್ಕೊಂಡು ಸುಮ್ನೆ ಹೋಗ್ಬಿಡ್ತೀಯ, ಇಲ್ಲ ಅಂತಂದ್ರೆ ಸುಮ್ನೆ ಕುತ್ಕೊಂಡ್ಬಿಡ್ತೀಯ ಅಲ್ಲಿ ಅಂತ ಹೇಳಿದ್ರು. ಅದು ಕೂಡ ಇಲ್ಲಿ ಕರೆಕ್ಟೇ. ಇಲ್ಲಿ ಒಂದೊಂದ್ಸತಿ ರಕ್ಷಿತಾ ಅವರು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕೇಳಿಸ್ಕೊಳಲ್ಲ. ಏನಾದ್ರೂ ಆನ್ಸರ್ ಕೊಡಕ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ತರ ಆದಾಗ ಅವ್ರು ಹೊರಟೋಗ್ಬಿಡ್ತಾರೆ, ಇಲ್ಲಾಂದ್ರೆ ನಕ್ಕೊಂಡ್ ಸುಮ್ನೆ ಆಗ್ಬಿಡ್ತಾರೆ. ಇಲ್ಲೂ ಕೂಡ ನಕ್ಕೊಂಡ್ ಸುಮ್ನೆ ಆದ್ರು. ಇಲ್ಲಿ ನೋಡ್ತಾ ಹೋಗ್ತಿದ್ರೆ ಈ ತರ ವಿಚಾರಗಳನ್ನ ರಕ್ಷಿತಾ ಅವ್ರ ಮನ್ಸಲ್ಲೂ ಕೂಡ ಅದೇ ಇದೆ. ರಾಶಿಕಾ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಅದೇ ಹೇಳಲ್ವಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ನೀಡಿದ್ದು ಹಾಲು ಅನ್ನ ಅಂತಂದ್ಬಿಟ್ಟು ಅದೇ ರೀತಿ ಇಲ್ಲಿ ಆಯ್ತು. ಇವಾಗ ಒಂದೊಂದ್ಸತಿ ಗಾದೆ ಮಾತುಗಳು ಎಷ್ಟೊಂದು ನಿಜ ಆಗುತ್ತೆ ಅಂತಾರಲ್ಲ, ಈ ತರ ಸಿಚುವೇಶನ್ ನೋಡ್ಬಿಟ್ಟೆ ಇಲ್ಲಿ ನಿಜ ಆಗುತ್ತೆ ಅಂತ ಹೇಳ್ತಾರೆ. ರಕ್ಷಿತ್ ಅವರು ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ, ಇಂಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಬರ್ತಿದ್ರು, ಗಿಲ್ಲಿ ತರ ಹುಡುಗ ಇರ್ಬೇಕು ಅಂತಂದ್ಬಿಟ್ಟು. ಗಿಲ್ಲಿ ಅಲ್ಲ, ಆದ್ರೆ ಗಿಲ್ಲಿ ತರ ಹುಡುಗ ಬೇಕು ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ನೀವು ಇನ್ನೊಬ್ಬರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಡಿ, ನೀವಿಲ್ಲಿ ಏನೋ ಒಂದು ಸ್ನೇಹ ಆಗಿರೋದು, ಒಂದು ಪ್ರೀತಿ ಆಗಿರೋದು ನೀವು ಬೇಡ್ಕೋಬಾರ್ದು. ಇಲ್ಲಿ ಅವ್ರು ನಿಮ್ನ ಅವಾಯ್ಡ್ ಮಾಡ್ತಾ ಇದಾರೆ ಅಂದ್ರೆ ನೀವು ಅವಾಯ್ಡ್ ಮಾಡ್ಬಿಡಿ. ನಿಮ್ಮನ್ನ ಯಾರು ಇಷ್ಟ ಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ, ನೀವು ಹೋಗ್ಬಿಟ್ಟು ಅವ್ರನ್ನ ಇಷ್ಟ ಪಡಕ್ ಹೋಗ್ಬೇಡಿ ಅಂತ ಹೇಳ್ದಾಗ ಏನಾಗುತ್ತೆ ಅಂತಂದ್ರೆ ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ, ಇಲ್ಲ ಇಲ್ಲಿ ಗಿಲ್ಲಿ ಅವ್ರನ್ನ ರಕ್ಷಿತ್ ಅವ್ರು ಇಷ್ಟ ಪಡ್ತಾ ಇದಾರೆ ಅಂತಾನೆ ಇಲ್ಲಿ ಆಗೋದು. ಅವ್ರು ಏನೇ ಹೇಳ್ಬೋದು ಆ ನಂತರ ಶೋ ಇಂದ ಹೊರಗಡೆ ಬಂದ ಮೇಲೆ. ಒಟ್ನಲ್ಲಿ ಈ ಒಂದು ವಿಚಾರ ಕೆಲವೊಬ್ರಿಗೆ ಖುಷಿ ಆಗುತ್ತೆ, ಕೆಲವೊಬ್ರಿಗೆ ಬೇಜಾರಾಗುತ್ತೆ. ಇಲ್ಲಿ ಗಿಲ್ಲಿ ಅವರು ಮತ್ತೆ ರಕ್ಷಿತ್ ಅವರು ಇಷ್ಟ ದಿವಸದಿಂದ ಎಲ್ರು ಕೂಡ ನೋಡ್ಕೊಂಡ್ ಬಂದಿದ್ದಾರಪ್ಪ ಅಂತಂದ್ರೆ ಅಣ್ಣ ತಂಗಿ ಬಾಂಧವ್ಯ, ಮತ್ತೆ ಅಣ್ಣ ತಂಗಿ ಫ್ರೆಂಡ್ಶಿಪ್ ಅಂತ ಅಂದ್ರೆ ಈ ತರ ಫ್ರೆಂಡ್ಶಿಪ್ ಇರ್ಬೋದು, ಇಲ್ಲ ಅಂತಂದ್ರೆ ಅಣ್ಣ ತಂಗಿ ಬಾಂಧವ್ಯ ಈ ತರದಲ್ಲಿ ನೋಡ್ಕೊಂಡ್ ಬಂದಿರೋ. ಸಡನ್ ಆಗಿ ಈ ತರ ಚೇಂಜ್ ಆಗಿದ ತಕ್ಷಣ ಏನಪ್ಪಾ ರಕ್ಷಿತ್ ಅವ್ರು ಹೀಗ ಹಾಗ ಅಂತ ಕೂಡ ಕೆಲವೊಬ್ರಿಗೆ ಅನ್ಸ್ಬಿಡುತ್ತೆ. ಬಟ್ ಇನ್ನು ಕೆಲವೊಬ್ರಿಗೆ ಇಲ್ಲಪ್ಪ ಕಾವ್ಯ ಅವ್ರಿಗಿಂತ ಇಲ್ಲಿ ರಕ್ಷಿತ್ ಅವರೇ ಎಷ್ಟೋ ಬೆಟರ್ ಆಗಿ ಕಾಣಿಸ್ತಾ ಇದಾರೆ ಅಂತ ಕೆಲವೊಬ್ರಿಗೆ ಅನ್ಸ್ಬಿಡುತ್ತೆ. ಇನ್ನು ಕೆಲವೊಬ್ರಿಗೆ ಇಲ್ಲಪ್ಪ ಇದೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅದೇನೇ ಆದ್ರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಇವ್ರು ಏನೇನೇ ಮಾತಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಹೊರಗಡೆ ಬಂದ ಮೇಲೆ ಈ ಅಂತೆ ಕಂತೆಗಳು ಏನಿದೆ, ಅವ್ರಿಗೆ ಇವ್ರು ಇಷ್ಟ, ಇವ್ರಿಗೆ ಅವ್ರು ಇಷ್ಟ, ನಾನು ಎಲ್ಲೋ ಕನೆಕ್ಷನ್ ಮಾಡಿದೆ, ಅದು ಇನ್ನೆಲ್ಲೋ ಇಲ್ಲಿ ಲೈಟ್ ಆನ್ ಆಯ್ತು, ಸ್ವಿಚ್ ಆನ್ ಆಯ್ತು ಅಂತ ಹೇಳ್ತಾರಲ್ವಾ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅದು ನಿಜ ಗೊತ್ತಾಗುತ್ತೆ. ಯಾರು ಇಲ್ಲಿ ಎಲ್ಲಿ ಕನೆಕ್ಷನ್ ಕೊಟ್ಟಿದ್ರು ಅದು ಎಲ್ಲಿ ಆನ್ ಆಯ್ತು ಅಂತ ಅಂದ್ಬಿಟ್ಟು. ನೋಡ್ತಾ ಹೋಗೋಣ ವೀಕ್ಷಕರೇ. ಸದ್ಯ ಪ್ರೋಮೋದಲ್ಲಂತೂ ಇವಾಗ ಕ್ಯಾಪ್ಷನ್ ಅಂತೂ ಸಕ್ಕದಾಗ ಕೊಟ್ಬಿಟ್ಟಿದ್ದಾರೆ. ರಾಶಿಕಾ ಅವರು ಕೂಡ ಹೇಳಿದ ಅದೇ ಇತ್ತು, ರಕ್ಷಿತ್ ಅವ್ರ ಮನ್ಸಲ್ಲೂ ಕೂಡ ಇಲ್ಲಿ ಅದೇ ಇದೆ. ಈಗ ರಕ್ಷಿತ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗಿರ್ಲಿಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ಇಲ್ಲ ಗಿಲ್ಲಿ ಅವ್ರನ್ನ ಕಂಡ್ರೆ ಇಷ್ಟ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಈಗ ನಿನ್ ಮನ್ಸಲ್ಲಿ ಗಿಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ರಾಶಿಕ್ ಅವರೇ ಬಾಯಿ ಹೊಡೆದು ಬಿಟ್ಟಿದ್ದಾರೆ. ಹೌದು ಅಂತ ಕೂಡ ಇಲ್ಲಿ ರಕ್ಷಿತ್ ಅವ್ರು ಒಪ್ಕೊಂಡಿದ್ದಾರೆ. ನೋಡೋಣ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅದು ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಇದೆ. ಏನಕ್ಕೆ ಉತ್ತಮ ಕಳಪೆ ಕೊಟ್ಟಿದ್ದಾರೆ ಅಂತಲ್ಲ, ಇಲ್ಲಿ ರಕ್ಷಿತ್ ಅವ್ರು ಇನ್ನೂ ಏನೆಲ್ಲ ವಿಚಾರಗಳು ಇಲ್ಲಿ ಮಾತಾಡಿರ್ಬೋದು, ಇದಕ್ಕೆ ಕಾವ್ಯ ಅವ್ರ ರಿಯಾಕ್ಷನ್ ಯಾವ ರೀತಿ ಇದೆ, ಮತ್ತೆ ಕಾವ್ಯ ಅವ್ರ ಇದ್ರ ಬಗ್ಗೆ ಏನೆಲ್ಲ ಮಾತಾಡಿರ್ಬೋದು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು, ಈ ವಾರದ ಉತ್ತಮ ಯಾರಿಗೆ ಸಿಗ್ಬೇಕು ಮತ್ತೆ ಕಳಪೆ ಯಾರಿಗೆ ಸಿಗ್ಬೇಕು ಅಂದ್ರೆ ನಿಮ್ಮ ಪ್ರಕಾರ? ಬಿಗ್ ಬಾಸ್ ಮೇಲೆ ಇರೋರು ಬಿಡಿ, ಒಂದೊಂದು ಈ ತರ ಸಿಲ್ಲಿ ರೀಸನ್ ಇರ್ಬೋದು, ಒಬ್ಬರು ಸ್ಟ್ರಾಂಗ್ ಆದ ರೀಸನ್ ಕೂಡ ಇಲ್ಲಿ ಕೊಡ್ತಾರೆ. ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರದ ಉತ್ತಮ ಯಾರಿಗೆ ಸಿಗ್ಬೇಕು ಮತ್ತೆ ಈ ವಾರದ ನಿಜವಾದ ಕಳಪೆ ಯಾರು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.